ಸುಪ್ರೀಂ ಕೋರ್ಟ್ ದೇಶದ ನ್ಯಾಯಾದೇಗುಲ, ಅತ್ಯುನ್ನತ ನ್ಯಾಯಾದೇಗುಲ. ಆದರೆ ಅಲ್ಲಿ ಆಗಿರುವಂಥದ್ದು ನೋಡಿ, ಯಾರೋ ಒಬ್ಬ ಅರ್ಜಿದಾರ ನೇರವಾಗಿ ಮುಖ್ಯ ನ್ಯಾಯಾಧೀಶರ ಮೇಲೇನೇ ಚಪ್ಪಲಿ ಎಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆಯಲು ಯತ್ನ. ಸನಾತನ ಧರ್ಮದ ಅಪಮಾನ ಸಹಿಸಲ್ಲ ಎಂದು ವಕೀಲನ ಕೃತ್ಯ. ದೇಶದ ಸರ್ವೋಚ್ಚ ನ್ಯಾಯಾಲಯ ಪ್ರಮುಖ ಪ್ರಕರಣಗಳ ಬಗ್ಗೆ ತೀರ್ಪು ಕೊಡುವ ಕೋರ್ಟ್ನಲ್ಲಿಂದು ನಡೆಯಬಾರದ ಘಟನೆ ನಡೆದು ಹೋಗಿದೆ. ಇಂದು ಎಂದಿನಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿತ್ತು. ಒಂದಷ್ಟು ಕಲಾಪ ಕೂಡ ನಡೆದಿತ್ತು. ಈ ವೇಳೆ ಏಕಾಏಕಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಮೇಲೆ ಹಿರಿಯ ವಕೀಲರೊಬ್ಬರು ಶೂ ತೆಗೆದು ಎಸೆಯಲು ಯತ್ನಿಸಿದ್ದಾರೆ. ಸನಾತನ ಧರ್ಮದ ಮೇಲಿನ ಅಪಮಾನವನ್ನ ದೇಶ ಸಹಿಸಲ್ಲ ಅಂತ ಘೋಷಣೆ ಕೂಗಿದ ವಕೀಲ ಕಿಶೋರ್ ರಾಕೇಶ್ ಶೂ ಎಸೆದಿದ್ದಾರೆ. ವಕೀಲ ಎಸೆದ ಶೂ ಸಿಜೆಐ ಪೀಠದ ಅಣತಿ ದೂರದಲ್ಲಿ ಬಿದ್ದಿದೆ. ತಕ್ಷಣ ಧಾವಿಸಿದ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದು ಹೊರಕ್ಕೆ ಕರೆದೊಯ್ದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಆಗುವಂಥದ್ದು ಈ ಪರ್ಟಿಕ್ಯುಲರ್ ಘಟನೆ ಈಸ್ ಎಕ್ಸ್ಟ್ರೀಮ್ಲಿ ರಿಗ್ರೆಟ್ಫುಲ್. ಯಾಕಂದರೆ ಕೋರ್ಟಲ್ಲಿ CJI ಮುಂದೆ ಅವ್ರು ವಾದ ಮಾಡಿದ ಮೇಲೆ ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ಟು ಶೂ ತೆಗಿಯೋಕ್ಕೆ ಪ್ರಯತ್ನ ಪಡುವಾಗ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವ್ರನ್ನ ಇಟ್ಕೊಂಡ್ರು. ಅಕಸ್ಮಾತ್ ಇಂಥದ್ದು ಇನ್ಸಿಡೆಂಟ್ ಕೋರ್ಟ್ ಒಳಗೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಇಂಥದ್ದು ಘಟನೆ ಆದರೆ ವಾಟ್ ಈಸ್ ದ ಸ್ಟೇಟ್, ನಮ್ಮ ಮೆಂಟಲ್ ಸ್ಟೇಟ್ ಏನು? ರಿಲೀಫ್ ಸಿಕ್ಕಿಲ್ಲ ಅಂತ ಜಡ್ಜ್ಗೋಗಿ ಹೊಡೆಯೋದಾ? ಈ ಥರ ನಮ್ಮ ಹತ್ರ ರೆಮಿಡಿ ಇರುತ್ತೆ. ರಿವ್ಯೂ ಫೈಲ್ ಮಾಡ್ಬೋದು, ತಿರ್ಗಾ ಅಪೀಲ್ ಫೈಲ್ ಮಾಡ್ಬೋದು, ರಿಟ್ ಹಾಕ್ಬೋದು, ಲೆಟರ್ ತಿರ್ಗಾ ಬರೀಬೋದು. ಆದರೆ ಇಂಥದ್ದು ಶೂ ಎಸೆಯೋದು ಇಲ್ಲ ಬೈಯೋದು, ಕೋರ್ಟಲ್ಲಿ ಕೆಟ್ಟಾಗಿ ಮಾತಾಡೋದು ಭಾಳ ತಪ್ಪದು. ಇನ್ನು ಈ ವೇಳೆ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಶಾಂತವಾಗಿದ್ದರು. ಇಂಥ ಘಟನೆಗಳಿಂದ ವಿಚಲಿತರಾಗಲ್ಲ, ಇವುಗಳೆಲ್ಲ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂದಿದ್ದಾರೆ. ಅಲ್ಲದೆ ಉಳಿದ ವಕೀಲರು ತಮ್ಮ ವಾದ ಮಂಡನೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ವಿಷ್ಣುವಿನ 7 ಅಡಿ ಎತ್ತರದ ವಿಗ್ರಹ ಶಿರಚ್ಛೇದ ಆಗಿತ್ತು. ಮೊಘಲರ ಕಾಲದಲ್ಲಿ ಮೂರ್ತಿ ಶಿರಚ್ಛೇದ ಮಾಡಲಾಗಿದೆ. ಮೂರ್ತಿ ಸರಿ ಮಾಡಿಸಿ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು. ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಆದ್ರೆ CJI ಅರ್ಜಿ ವಜಾಗೊಳಿಸಿದ್ರು. ಅರ್ಜಿ ವಜಾಗೊಳಿಸುವ ಮುನ್ನ ಮಾತನಾಡಿದ್ದ CJI, ನೀವು ಹೋಗಿ ನಿಮ್ಮ ದೇವರನ್ನ ಏನಾದ್ರೂ ಮಾಡಿಕೊಳ್ಳುವಂತೆ ಕೇಳಿಕೊಳ್ಳಿ. ನೀವು ವಿಷ್ಣುವಿನ ಕಟ್ಟಾಭಕ್ತ ಎಂದು ಹೇಳುತ್ತೀರಿ, ಆದ್ದರಿಂದ ಈಗಾಗಲೇ ಹೋಗಿ ಪ್ರಾರ್ಥಿಸಿ ಅಂತ ಹೇಳಿದ್ರು. ಅಲ್ಲದೆ ಇದು ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರೋ ಸ್ಥಳ, ಹೀಗಾಗಿ ASI ಬಳಿಯೇ ನೀವು ಮನವಿ ಮಾಡಿ ಎಂದಿದ್ರು. CJI ನೀಡಿದ ಈ ಅಭಿಪ್ರಾಯ ವಿವಾದಕ್ಕೆ ಕಾರಣವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. CJI ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆಂದು ಅಸಮಾಧಾನ ಸ್ಫೋಟಗೊಂಡಿದ್ದವು. ಈ ವಿಚಾರವಾಗಿ ಪ್ರಸ್ತಾಪಿಸಿದ CJI, ನಾವು ಅಗೌರವ ತೋರುತ್ತಿಲ್ಲ, ಎಲ್ಲ ಧರ್ಮಗಳನ್ನ ನಾವು ಗೌರವಿಸುತ್ತೇವೆ ಎಂದಿದ್ರು. ಆದರೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತ್ಯಕ್ಷವಾದ ವಕೀಲ ಕಿಶೋರ್ ರಾಕೇಶ್ CJI ಮೇಲೆಯೇ ಶೂ ಎಸೆಯಲು ವಿಫಲ ಪ್ರಯತ್ನ ಮಾಡಿದ್ದಾರೆ. ಶೂ ಎಸೆದವನ ಮೇಲೆ ಸುಪ್ರೀಂ ಕೋರ್ಟ್ ವಕೀಲರಿಗೆ ನೀಡಲಾಗುವ ID ಕಾರ್ಡ್ ಇತ್ತು. ಸದ್ಯ ಭದ್ರತಾ ಸಿಬ್ಬಂದಿ ಆತನನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಮಹೇಶ್, TV9 ನವದೆಹಲಿ.